ನಿಮ್ ತರ ತಲೆ ತೆಗೆಸ್ಕೊಂಡು ಸತ್ತಂಗ್ ಬದುಕಲ್ಲ. ನನ್ನ ಕಣ್ಣು ರೆಪ್ಪೆ ಮುಚ್ಚೋವರೆಗೂ ನನ್ನ ಬೆನ್ನಲ್ಲ, ನಂದೊಂದು ಕೂದಲು ಬಗ್ಗಲ್ಲ. ಮುಡಿಕಟ್ಟೆಯಲ್ಲಿ ಕ್ರಾಂತಿಯ ಕಿಡಿ. ಸತೀಶ್ ನೀನಾಸಂ ಹೋರಾಟದ ಅಡಿ. ದಿ ರೈಸ್ ಆಫ್ ಅಶೋಕ್ ರಿಲೀಸ್ಗೆ ಮುನ್ನುಡಿ. ದಿ ರೈಸ್ ಆಫ್ ಅಶೋಕ್ ನಟ ಸತೀಶ್ ನೀನಾಸಂ ಹಾಗೂ ನಿರ್ದೇಶಕ ವಿನೋದ್ ದೊಂಡಾಳೆ ಅವರ ಕನಸಿನ ಕೂಸು. 2 ವರ್ಷಗಳ ಹಿಂದೆ ನಿರ್ದೇಶಕ ವಿನೋದ್ ದೊಂಡಾಳೆ ಆತ್ಮಹತ್ಯೆಗೆ ಶರಣಾದರು. ನಿರ್ದೇಶಕ ವಿನೋದ್ ದೊಂಡಾಳೆ ಸಾವನ್ನಪ್ಪಿದ ಮೇಲೆ ಅಶೋಕನ ಚಾಪ್ಟರ್ ಕ್ಲೋಸ್ ಆಗುತ್ತೆ ಎಂದು ಭಾವಿಸಿದವರೇ ಹೆಚ್ಚು. ಆದರೆ ದಿ ರೈಸ್ ಆಫ್ ಅಶೋಕ್ ಸಿನಿಮಾ ಅಂದುಕೊಂಡಿದ್ದಕ್ಕಿಂತ ಗಟ್ಟಿಯಾಗಿ ಎದ್ದು ನಿಂತಿದೆ. ಅಶೋಕನಾಗಿ ನೀನಾಸಂ ಸತೀಶ್ ಆರ್ಭಟಿಸಿದ್ದಾರೆ. 1970ರ ದಶಕದ ಹಿನ್ನೆಲೆಯಲ್ಲಿ ಮೂಡಿಬಂದಿರುವ ಸಿನಿಮಾ ದಿ ರೈಸ್ ಆಫ್ ಅಶೋಕ್. ಅಂದು ಶೋಷಣೆಗೆ ಒಳಗಾದ ಮೇಲ್ಜಾತಿ ದೌರ್ಜನ್ಯ ಮತ್ತು ಅಟ್ಟಹಾಸಕ್ಕೊಳಪಟ್ಟ ತಳ ಸಮುದಾಯ ಮತ್ತು ಸವಿತಾ ಸಮಾಜದವರ ಹೋರಾಟದ ಕಥೆಯೇ ದಿ ರೈಸ್ ಆಫ್ ಅಶೋಕ್. ದಬ್ಬಾಳಿಕೆ, ಸಾಮಾಜಿಕ ಅನ್ಯಾಯದ ವಿರುದ್ಧ ಹೋರಾಡುವ ಕಥೆಯನ್ನು ಧಮ್ಧಾರ್ ಆಗಿ ತೆರೆಗೆ ತರಲಾಗಿದೆ. ಅದು ಅವರತ್ತಿ ಎಂಬ ಊರು. ಅಲ್ಲೊಂದು ಮುಡಿಕಟ್ಟೆ. ಅಲ್ಲಿ ಮುಡಿ ತೆಗೆಯುವ ಕೆಲಸ ಮಾಡುವ ಗಂಗರಾಜುಗೆ ಇರೋದು ಒಂದೇ ಆಸೆ. ಅದು ಮಗ ಅಶೋಕ್ ಚೆನ್ನಾಗಿ ಓದಿ ಸರ್ಕಾರಿ ಕೆಲಸ ಗಿಟ್ಟಿಸಿಕೊಂಡು ಆಫೀಸರ್ ಆಗಬೇಕು ಅಂತ. ಅಪ್ಪನ ಆಸೆಯಂತೆ ಅಶೋಕನಿಗೆ ಸರ್ಕಾರಿ ಕೆಲಸ ಸಿಗುತ್ತದೆ. ಅಪಾಯಿಂಟ್ಮೆಂಟ್ ಲೆಟರ್ ಕೈ ಸೇರುತ್ತದೆ. ಇನ್ನೇನು ಕೆಲಸಕ್ಕೆ ಹೋಗಬೇಕು ಎನ್ನುವಾಗ ನಡೆಯುವುದೇ ಬೇರೆ. ಸರ್ಕಾರಿ ಕೆಲಸ ಬಿಟ್ಟು ಸಂಘರ್ಷದ ಹಾದಿ ಹಿಡಿಯುತ್ತಾನೆ ಅಶೋಕ್. ತಾನು ತನ್ನದು ಅಂತ ಯೋಚಿಸದೆ ತಮ್ಮ ಸಮುದಾಯದವರ ಒಳಿತಿಗಾಗಿ ಹೊಸ ಸಾಮ್ರಾಜ್ಯವನ್ನ ಅಶೋಕ್ ಕಟ್ಟುವ ಕಥೆಯೇ ದಿ ರೈಸ್ ಆಫ್ ಅಶೋಕ್. ಬಡತನದಲ್ಲಿ ಬೆಳೆದು ಆಫೀಸರ್ ಆಗಬೇಕು ಎಂದು ಕನಸು ಕಾಣುವ ಹುಡುಗನಾಗಿ ಕಣ್ಣೆದುರಿಗೆ ಅನ್ಯಾಯ ನಡೆಯುತ್ತಿರುವಾಗ ಕುದಿಯುವ ಬಿಸಿ ರಕ್ತದ ಯುವಕನಾಗಿ ಲವರ್ ಬಾಯ್ ಆಗಿ ಸತೀಶ್ ನೀನಾಸಂ ಚೆನ್ನಾಗಿ ಮೂಡಿ ಬಂದಿದೆ. ಆಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಹಾಗೂ ಸ್ಟಂಟ್ ಸನ್ನಿವೇಶಗಳಲ್ಲಿ ಸತೀಶ್ ನೀನಾಸಂ ಅಬ್ಬರಿಸಿದ್ದಾರೆ. ಕೆಲವೆಡೆ ಇನ್ನೂ ಬೇಕಿತ್ತು ಅಂತಲೂ ಅನಿಸುತ್ತದೆ. ಹೂ ಕಟ್ಟುವ ಅಂಬಿಕಾ ಆಗಿ ಸಪ್ತಮಿ ಗೌಡ ಇಷ್ಟವಾಗುತ್ತಾರೆ. ಅಭಿನಯದಲ್ಲಿ ಇನ್ನೊಂದಷ್ಟು ಮಾಗಿದ್ದರೆ ಪ್ರೇಕ್ಷಕರಿಂದ ಹೆಚ್ಚು ಶಿಳ್ಳೆ ಚಪ್ಪಾಳೆ ಗಿಟ್ಟಿಸುತ್ತಿದ್ದರು. ಗಂಗರಾಜು ಆಗಿ ಬಿ ಸುರೇಶ್ ಅವರ ನಟನೆ ಹೆಚ್ಚು ಆಪ್ತವೆನಿಸುತ್ತದೆ. ವಿಲನ್ ಪಾತ್ರದಲ್ಲಿ ಕುಟ್ಟಿ ಬಾಬ್ಜಿ ಆಗಿ ಸಂಪತ್ ಸಿಟ್ಟು ತರಿಸ್ತಾರೆ ಅಂದ್ರೆ ಅವರ ಅಭಿನಯ ಚೆನ್ನಾಗಿದೆ ಎಂದರ್ಥ. ಇನ್ನು ಚಂದ್ರಣ್ಣನಾಗಿ ಕಾಣಿಸಿಕೊಳ್ಳುವ ಗೋಪಾಲಕೃಷ್ಣ ದೇಶಪಾಂಡೆಗೆ ಕಡಿಮೆ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದ್ದರೂ ನೆನಪಲ್ಲಿ ಉಳಿಯುತ್ತಾರೆ. ಜಿಲ್ಲಾಧಿಕಾರಿ ಆಗಿ ರವಿಶಂಕರ್ ಹೀಗೆ ಬಂದು ಹಾಗೆ ಹೋದರೂ ಮನಸ್ಸು ಗೆಲ್ಲುತ್ತಾರೆ. ಜಗ್ಗಪ್ಪ, ಡ್ರ್ಯಾಗನ್ ಮಂಜು, ಯಶ್ ಶೆಟ್ಟಿ ಅಭಿನಯ ಉತ್ತಮವಾಗಿ ಮೂಡಿ ಬಂದಿದೆ. ದಿ ರೈಸ್ ಆಫ್ ಅಶೋಕ ಸಿನಿಮಾದಲ್ಲಿ ಹೆಚ್ಚು ಗಮನ ಸೆಳೆಯುವುದು ಕ್ಯಾಮ್ರಾ ವರ್ಕ್. ಲವಿತ್ ಅವರ ಸಿನಿಮ್ಯಾಟೋಗ್ರಫಿ ಚೆನ್ನಾಗಿದೆ. ಸಾಂಗ್ ಹಾಗೂ ಆಕ್ಷನ್ ಸೀಕ್ವೆನ್ಸ್ ವೇಳೆ ಶಾರ್ಟ್ ಕಂಪೋಸಿಂಗ್ ಉತ್ತಮವಾಗಿ ಮೂಡಿ ಬಂದಿದೆ. ಹಾಗೆ ಕಲಾ ನಿರ್ದೇಶಕರ ಕಾರ್ಯವು ಗಮನಾರ್ಹ. ಪೂರ್ಣಚಂದ್ರ ತೇಜಸ್ವಿ ಅವರ ಹಾಡುಗಳು ಗುನುಗುವಂತಿವೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಚಿತ್ರಕಥೆಗೆ ಪೂರಕವಾಗಿದೆ. ಅಲ್ಲಲ್ಲಿ ಚಿತ್ರ ಲ್ಯಾಗ್ ಎನಿಸುತ್ತದೆ, ಕೊಂಚ ಎಳೆದಂತೆ ಭಾಸವಾಗುತ್ತದೆ. ಸಂಕಲನ ಇನ್ನೂ ಚುರುಕಾಗಿರಬೇಕಿತ್ತು. ವಿನೋದ್ ದೊಂಡಾಳೆ ಕನಸಿನ ಪ್ರಾಜೆಕ್ಟ್ ದಿ ರೈಸ್ ಆಫ್ ಅಶೋಕ್ ನಿರ್ದೇಶಕ ಸತ್ತೂರು ಅವರ ಕನಸು ಚಿತ್ರದಲ್ಲಿ ಜೀವಂತವಾಗಿದೆ. ಅಷ್ಟರ ಮಟ್ಟಿಗೆ ಚಿತ್ರತಂಡ ಶ್ರಮ ವಹಿಸಿದೆ. ಇದು ನಿರ್ದೇಶಕರ ಚಿತ್ರ ಅನ್ನೋದನ್ನ ತಾವು ಅದರ ಹೊಣೆ ಹೊತ್ತು ಸತೀಶ್ ನೀನಾಸಂ ಸಾಬೀತು ಮಾಡಿದ್ದಾರೆ. ಹಾಗ್ನೋಡಿದ್ರೆ ಶೋಷಣೆಗೆ ಒಳಗಾಗಿರುವ ಸಮುದಾಯದ ಕಥೆಗಳು, ಸಂಘರ್ಷದ ಕಥೆಗಳು ಈ ಹಿಂದೆ ಸಾಕಷ್ಟು ಬಂದಿವೆ. ಹೀಗಾಗಿ ಕಥೆಯಲ್ಲಿ ಹೊಸತನವಿಲ್ಲ. ಹಳೆ ಕಥೆ ಪ್ರೆಡಿಕ್ಟ್ ಮಾಡಬಹುದಾದ ಕಥೆ ಎಂಬ ಭಾಸವಾಗಬಹುದು. ಆದರೆ ದಿ ರೈಸ್ ಆಫ್ ಅಶೋಕ ಸಿನಿಮಾ ತನ್ನ ನಿರೂಪಣಾ ಶೈಲಿಯಿಂದ ಪ್ರೇಕ್ಷಕರನ್ನ ಹಿಡಿದು ಕೂರಿಸುತ್ತದೆ. ಯಾವುದೇ ನಿರೀಕ್ಷೆಯ ಮೂಟೆ ಹೊರದೆ ಚಿತ್ರ ನೋಡಿದರೆ ಪ್ರೇಕ್ಷಕರಿಗೆ ಇಷ್ಟವಾಗುತ್ತದೆ.